ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ಹಿಂದಿನ ತರಗತಿಯಲ್ಲಿ ನಾವು ವರ್ಣತಂತುವಿನಿಂದ ಅಂದ್ರೆ ವರ್ಣತಂತುಗಳ ವಿಕೃತಿ ಬಗ್ಗೆ ಎಲ್ಲ ನೋಡಿದ್ವಿ, ಹೌದಲ್ವಾ? ಸೊ ಹೆಚ್ಚಾದ್ರೆ ಏನು, ಡೌನ್ ಸಿಂಡ್ರೋಮ್, ಓಕೆ, ಅದ್ರ ಬಗ್ಗೆ ಎಲ್ಲ ನೋಡಿದ್ವಿ. ಈಗ ಕ್ಲೋನಿಂಗ್ ಬಗ್ಗೆ ನೋಡ್ತಾ ಹೋಗೋಣ. ಕ್ಲೋನಿಂಗ್ ಅಂತ ಹೇಳಿದ್ರೆ ಪ್ರತಿರೂಪೀಕರಣ ಅಂತ ಹೇಳ್ತಾರೆ, ತದ್ರೂಪ, ಅದನ್ನೇ ಕ್ಲೋನಿಂಗ್. ಓಕೆ, ಸೊ ಪ್ರತಿರೂಪೀಕರಣ ಎಂಬ ಕನ್ನಡ ಪದದ ಸಮಾನಾಂತರ ಇಂಗ್ಲಿಷ್ ಪದನೇ ಕ್ಲೋನಿಂಗ್. ಈ ಕ್ಲೋನಿಂಗ್ ಎನ್ನುವಂತಹ ಇಂಗ್ಲಿಷ್ ಪದ ಕ್ಲೋನ್, KLON ಅನ್ನುವಂತಹ ಗ್ರೀಕ್ ಪದದಿಂದ ಬಂದಿದೆ. ಕ್ಲೋನ್ ಅಂತ ಹೇಳಿದ್ರೆ ಟ್ವಿಗ್ ಅಂತ ಕರೀತಾರೆ. ಏನಂತ ಕರೀತಾರೆ? ಟ್ವಿಗ್ ಅಂತ ಕರೀತಾರೆ. ಕನ್ನಡದಲ್ಲಿ ಮರದ ಕೊಂಬೆ ಅಂತ ಏನ್ ಹೇಳ್ತೀವಿ ಅಥವಾ ಕವಲು ಅಂತ ಏನ್ ಹೇಳ್ತೀವಿ, ಅದೇ ಈ ಪದದ ಅರ್ಥ. ಸೊ ಈ ಪದ ಬಳಕೆಯನ್ನ ಪ್ರಥಮವಾಗಿ ತೋಟಗಾರಿಕೆ ಇಲಾಖೆಯಲ್ಲಿ ಕಸಿ ಮಾಡುವ ತಂತ್ರಜ್ಞಾನ ಜಾರಿಗೆ ಬಂದಾಗ ಇದನ್ನ ಬಳಸಲಾಯಿತು. ಯಾವುದು? ಟ್ವಿಗ್ ಅಂತ. ಪ್ರಥಮವಾಗಿ ತೋಟಗಾರಿಕೆ ಇಲಾಖೆಯಲ್ಲಿ ಕಸಿ ಮಾಡುವ ತಂತ್ರಜ್ಞಾನ ಜಾರಿಗೆ ಬಂದಾಗ ಬಳಸಲಾಯಿತು. ಇಲ್ಲಿ ನೋಡಿ, ಡಾಲಿ ಕುರಿ ಮತ್ತೆ ಅದರ ಒಂದು ಪ್ರತಿರೂಪ. ಓಕೆ, ಜೀವ ವಿಜ್ಞಾನದ ಪ್ರಕಾರ ಪ್ರತಿರೂಪೀಕರಣ ಅಂತ ಹೇಳಿದ್ರೆ ಒಂದು ಜೀವಿಯ ಪ್ರತಿರೂಪ ಇರುವಂತಹ ಇನ್ನೊಂದು ಜೀವಿಯನ್ನ ಸೃಷ್ಟಿಸೋದು ಅಂತ ಕರೀತಾರೆ. ಕ್ಲೋನಿಂಗ್ ಅಂತ ಹೇಳಿದ್ರೆ ಐಡೆಂಟಿಕಲ್ ಕಾಪಿ ಅಂತ. ಓಕೆ, ಪ್ರತಿರೂಪೀಕರಣದಲ್ಲಿ ಅನೇಕ ವಿಧಗಳು ಇದಾವೆ. DNA ಪ್ರತಿರೂಪೀಕರಣ, ಸಂತತಿ ಪ್ರತಿರೂಪೀಕರಣ ಮತ್ತೆ ಚಿಕಿತ್ಸಕ ಪ್ರತಿರೂಪೀಕರಣ ಅಂತ ಹೇಳಿ 3 ಟೈಪ್ಸ್ ಬರುತ್ತೆ. ಒಂದು DNA ಪ್ರತಿರೂಪೀಕರಣ, ಇನ್ನೊಂದು ಸಂತತಿ ಪ್ರತಿರೂಪೀಕರಣ, ಇನ್ನೊಂದು ಚಿಕಿತ್ಸಕ ಪ್ರತಿರೂಪೀಕರಣ. DNA ಪ್ರತಿರೂಪೀಕರಣ ಅಂದ್ರೆ ಏನು ನೋಡಿ. DNA ಪ್ರತಿರೂಪೀಕರಣ, ದಿಸ್ ಇಸ್ ಕ್ರೋಮೋಸೋಮ್, ಓಕೆ, ಅಂಡ್ ದಿಸ್ ಇಸ್ DNA. ಓಕೆ, ಸೊ DNA ಪ್ರತಿರೂಪೀಕರಣದಲ್ಲಿ ನಮಗೆ ಬೇಕಾದಂತಹ DNA ಯ ಒಂದು ತುಣುಕನ್ನ ಓಕೆ ಸ್ವಯಂ ವಿಭಜಿಸುವ ಮತ್ತೊಂದು ಸೂಕ್ಷ್ಮ ಜೀವಿಯ DNA ಜೊತೆಗೆ ಜೋಡಿಸೋದು. ಓಕೆ, ಅಂದ್ರೇನು? ಲ್ಯಾಬ್ ಅಲ್ಲಿ ಇದನ್ನೆಲ್ಲ ಮಾಡ್ತಾರೆ. ಉದಾಹರಣೆಗೆ ಬ್ಯಾಕ್ಟೀರಿಯಾ ಪ್ಲಾಸ್ಮಿಡ್ ಜೊತೆ ಸೇರಿಸೋದು. ಎದ್ರಲ್ಲಿ ಸೇರಿಸ್ತಾರೆ? ಬ್ಯಾಕ್ಟೀರಿಯಾ ಪ್ಲಾಸ್ಮಿಡ್ ಜೊತೆ ಸೇರಿಸೋದು. ನಂತರ DNA ತುಣುಕನ ಮತ್ತೊಂದು ಜೀವಿಯ ಶರೀರದಲ್ಲಿ ಇಟ್ಟು ಬೆಳೆಸ್ತಾ ಹೋಗ್ತಾರೆ. ಈ ತಂತ್ರಜ್ಞಾನ ಅಣುಜೀವಿ ವಿಜ್ಞಾನ ಪ್ರಯೋಗಶಾಲೆಯಲ್ಲಿ ಹೆಚ್ಚು ಜನಪ್ರಿಯ ಆಗಿದೆ. ಒಂದು ನಿರ್ದಿಷ್ಟ ಗುಣಾಣುವಿನ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನಿಗಳು ಬ್ಯಾಕ್ಟೀರಿಯಾ ಪ್ಲಾಸ್ಮಿಡ್ ಗಳನ್ನ ಬಳಸಿ ಅದೇ ಗುಣಾಣುವಿನ ಅನೇಕ ಅಣುಗಳನ್ನ ಪಡಿತಾರೆ. ಬ್ಯಾಕ್ಟೀರಿಯಾ ಪ್ಲಾಸ್ಮಿಡ್ ಗಳು ಸ್ವಯಂ ವಿಭಜಿಸುವ ವೃತ್ತಾಕಾರದ DNA ಅಣುಗಳ ಆಗಿರ್ತವೆ. ಬ್ಯಾಕ್ಟೀರಿಯಾ ಪ್ಲಾಸ್ಮಿಡ್ ಗಳು ಅಂದ್ರೇನು? ಸ್ವಯಂ ವಿಭಜಿಸುವ ವೃತ್ತಾಕಾರದ DNA ಅಣುಗಳು ಅವಾಗಿರ್ತವೆ. ಅವು ಬ್ಯಾಕ್ಟೀರಿಯಾ ರಚನೆಗಿಂತಾನು ತುಂಬಾನೇ ಭಿನ್ನವಾಗಿ ಇರ್ತವೆ. ಒಂದು ಗುಣಾಣುವನ್ನ ಪ್ರತಿರೂಪೀಕರಣ ಮಾಡಬೇಕು ಅಂತ ಹೇಳಿದ್ರೆ ಆ ಗುಣಾಣುವಿನ ಒಂದು ತುಣುಕು DNA ತೆಗೆದು ಅದನ್ನ ಕಿಣ್ವಗಳ ಸಹಾಯದಿಂದ, ಮೀನ್ಸ್ ಎನ್ಸೈಮ್ ಸಹಾಯದಿಂದ ಅದೇ ಕಿಣ್ವದ ಜೊತೆ ಜೋಡಿಸ್ಬೇಕು. ಹೀಗೆ ಜೋಡಿಸಿದಂತಹ DNA ತುಣುಕನ್ನ ಪುನರ್ ಜೋಡಣೆಗೊಂಡಂತಹ DNA ಅಣುಗಳು ಅಂತ ಕರೀತಾರೆ. ಸೊ ನಂತರ ಈ ಪುನರ್ ಜೋಡಣೆಗೊಂಡಂತಹ DNA ತುಣುಕನ್ನ ಸೂಕ್ತ ಅತಿಥೇಯ ಜೀವಿಯ ದೇಹಕ್ಕೆ ಸೇರಿಸಿ ಗುಣಾಣುವನ್ನ ಬೆಳೆಸ್ತಾ ಹೋಗ್ತಾರೆ. ಸೊ ಇದನ್ನ ಏನಂತ ಕರೀತಾರೆ? DNA ಪ್ರತಿರೂಪೀಕರಣ, DNA ರೆಪ್ಲಿಕೇಶನ್ ಅಂತ ಕರೀತಾರೆ, ಅಥವಾ ಕ್ಲೋನಿಂಗ್ ಆಫ್ DNA ಅಂತ ಕೂಡ ಕರೀತಾರೆ. ಇಲ್ಲಿ ಸಂತತಿ ಪ್ರತಿರೂಪೀಕರಣದಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಒಂದು ಜೀವಿಯ DNA, ಓಕೆ, ಒಂದು ಜೀವಿ ಇದೆ ಅಂತ ಇಟ್ಕೊಳ್ಳಿ. ಆ ಜೀವಿಯಲ್ಲಿ ಇರುವಂತಹ DNA ಏನಿರುತ್ತೆ ಅಥವಾ DNA ಅಂಶವಿರುವಂತಹ ಕೋಶ ಕೇಂದ್ರವನ್ನ ಮತ್ತೊಂದು ಅದೇ ಪ್ರಭೇದದ ಅಂಡದ ಕೋಶ ಕೇಂದ್ರ ತೆಗೆದು ಹಾಕಿ ಆ ಅಂಡದ ಕವಚದಲ್ಲಿ ಬೆಳೆಸಬೇಕಾದಂತಹ DNA ಇರುವ ಕೋಶ ಕೇಂದ್ರವನ್ನ ಇಡ್ತಾರೆ. ನಂತರ ವಿದ್ಯುತ್ ಶಾಕ್ ಮೂಲಕ ಅಥವಾ ರಾಸಾಯನಿಕಗಳ ಪ್ರಚೋದನೆ ಮೂಲಕ ಹೊಸ DNA ಅಣು ಹೊಂದಿರುವಂತಹ ಕೋಶ ಕೇಂದ್ರ ವಿಭಜನೆ ಹೊಂದುವಂತೆ ಮಾಡಲಾಗುತ್ತೆ. ಹೀಗೆ ಹೊಸ DNA ಅಣುಗಳನ್ನ ಹೊಂದಿರುವಂತಹ ಅಂಡ ಒಂದು ನಿರ್ದಿಷ್ಟ ಹಂತ ತಲುಪಿದ ಮೇಲೆ ಅದನ್ನ ಏನ್ ಮಾಡ್ತಾರೆ? ಸ್ತ್ರೀಯ ಗರ್ಭಕೋಶದಲ್ಲಿ ಇಟ್ಟು ಬೆಳೆಸ್ತಾರೆ. ಆಗ ನಮಗೆ ಬೇಕಾದಂತಹ ಜೀವಿಯ ಪ್ರತಿರೂಪಿ ಜೀವಿ ಜನಿಸುತ್ತೆ. ಪ್ರಪ್ರಥಮವಾಗಿ ಡಾಲಿ ಎಂಬ ಕುರಿಯ ಪ್ರತಿರೂಪೀಕರಣ ಮಾಡಲಾಯಿತು. ಇದು ಕೂಡ ಇಲ್ಲೇನ್ ನೋಡಿದ್ವಲ್ಲ, ಈ ಒಂದು ಡಾಲಿ, ಇದನ್ನ ಇದೇ ರೀತಿ ಯಾವುದು ಸಂತತಿ ಪ್ರತಿರೂಪೀಕರಣ ಇದರಿಂದ ಮಾಡಿರುವಂತದ್ದು. ಈಗ ಚಿಕಿತ್ಸಕ ಪ್ರತಿರೂಪೀಕರಣ, ಇದನ್ನ ಭ್ರೂಣ ಪ್ರತಿರೂಪೀಕರಣ ಅಂತ ಕೂಡ ಕರೀತಾರೆ. ಓಕೆ, ಸಂತತಿ ಬೇರೆ, ಭ್ರೂಣ ಬೇರೆ. ನೋಡಿ, ಸಂತತಿ ಬೇರೆ, ಚಿಕಿತ್ಸಕ ಪ್ರತಿರೂಪೀಕರಣ ಬೇರೆ. ಇದನ್ನ ಭ್ರೂಣ ಪ್ರತಿರೂಪೀಕರಣ, ಚಿಕಿತ್ಸಕ ಪ್ರತಿರೂಪೀಕರಣ ಅಂದ್ರೇನು? ಭ್ರೂಣ ಪ್ರತಿರೂಪೀಕರಣ ಅಂತ ಕರೀತಾರೆ. ಸಂಶೋಧನೆಯ ಸಲುವಾಗಿ ಮಾನವ ಭ್ರೂಣಗಳನ್ನ ಉತ್ಪತ್ತಿ ಮಾಡ್ತಾರೆ. ಇದರ ಉದ್ದೇಶ ಏನು? ಮಾನವ ಭ್ರೂಣಗಳನ್ನ ಯಾಕೆ ಉತ್ಪತ್ತಿ ಮಾಡಲಾಗುತ್ತೆ ಅಂದ್ರೆ, ಜೀವಿಗಳ ಸೃಷ್ಟಿಯ ಬದಲಾಗಿ ರೋಗಗಳನ್ನ ಗುಣಪಡಿಸುವ ಸಲುವಾಗಿ ಸ್ಟೆಮ್ ಸೆಲ್ಸ್ ಅನ್ನ ಉತ್ಪಾದಿಸ್ತಾರೆ. ಓಕೆ, ಅಂದ್ರೆ
ಏನೇ ಒಂದು ರೋಗಗಳನ್ನ ಗುಣಪಡಿಸ್ಬೇಕು, ಫಾರ್ ಎಕ್ಸಾಂಪಲ್ ಯಾವ್ದೇ ಕ್ಯಾನ್ಸರ್ಗಳು, ಓಕೆ, ಇವಾಗ ಕರೋನಾ ವೈರಸ್, ಓಕೆ, ಯಾವುದೇ ಒಂದು ರೋಗ ಏನ್ ಬರುತ್ತಲ್ವಾ ಅದನ್ನ ಗುಣಪಡಿಸೋದಕ್ಕೆ ಟೆಸ್ಟ್ ಮಾಡ್ಬೇಕಲ್ವಾ ಮನುಷ್ಯನ ಮೇಲೆ. ಸೊ ಅದಕ್ಕೋಸ್ಕರ ಸ್ಟೆಮ್ ಸೆಲ್ಸ್ ಅನ್ನ ಉತ್ಪಾದಿಸ್ತಾರೆ. ಈ ಸ್ಟೆಮ್ ಕೋಶಗಳಿಂದ ಯಾವುದೇ ರೀತಿಯ ವಿಶೇಷ ಕೋಶಗಳನ್ನ ಉತ್ಪಾದಿಸಲು ಸಾಧ್ಯ. ಸ್ಟೆಮ್ ಸೆಲ್ಸ್ ಏನಿರ್ತಾವಲ್ವಾ ಇವುಗಳಿಂದ ಯಾವುದೇ ರೀತಿಯ ವಿಶೇಷ ಕೋಶಗಳನ್ನ ಉತ್ಪಾದಿಸೋಕೆ ಸಾಧ್ಯ ಇದೆ. ಈ ಸ್ಟೆಮ್ ಕೋಶಗಳನ್ನ 5 ದಿನಗಳ ಭ್ರೂಣದಿಂದ ಸಂಗ್ರಹಿಸ್ತಾರೆ. ನೋಡಿ, 5 ದಿನಗಳ ಭ್ರೂಣದಿಂದ ಇದನ್ನ ಸಂಗ್ರಹಿಸ್ತಾರೆ. ಸ್ಟೆಮ್ ಸೆಲ್ಸ್ ಅಂತ ಅಂದ್ರೆ ಇವುಗಳನ್ನ ಎದರಿಂದ ಸಂಗ್ರಹಿಸ್ತಾರೆ? 5 ದಿನಗಳ ಭ್ರೂಣದಿಂದ ಇದನ್ನ ಸಂಗ್ರಹಿಸ್ತಾರೆ. ಅನೇಕ ಸಂಶೋಧಕರ ಪ್ರಕಾರ ಹೃದಯ ಸಂಬಂಧಿ ಕಾಯಿಲೆಗಳು, ಅಲ್ಝಿಮರ್ ಕಾಯಿಲೆ, ಕ್ಯಾನ್ಸರ್ ಮುಂತಾದ ಗಂಭೀರ ಸ್ವರೂಪ ಕಾಯಿಲೆಗಳನ್ನ ಸ್ಟೆಮ್ ಕೋಶಗಳಿಂದ ಗುಣಪಡಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ದಾರೆ. ಓಕೆ, ಪ್ರತಿರೂಪೀಕರಣ ತಂತ್ರಜ್ಞಾನವು ಅನೇಕ ರೋಗಗಳನ್ನ ಗುಣಪಡಿಸೋದಕ್ಕೆ ಮತ್ತು ಅಳಿವಿನ ಅಂಚಿನಲ್ಲಿ ಇರುವಂತ ಅಪರೂಪದ ಪ್ರಾಣಿಗಳಾಗಿರುವಂತ ಹುಲಿ, ಆಮೇಲೆ ದೊಡ್ಡ ಪಾಂಡ ಮುಂತಾದ ಪ್ರಾಣಿಗಳನ್ನ ಬೆಳೆಸೋದಕ್ಕೆ ಇದು ಉಪಯುಕ್ತವಾಗಿದೆ. ಯಾವುದು? ಪ್ರತಿರೂಪೀಕರಣ ತಂತ್ರಜ್ಞಾನ. ಓಕೆ, ಅಂದರೆ ಪ್ರತಿರೂಪೀಕರಣ ತಂತ್ರಜ್ಞಾನ ತುಂಬಾ ದುಬಾರಿ ಮತ್ತು ಯಶಸ್ಸು ಕೂಡ ತುಂಬಾ ಕಡಿಮೆ. ನಾವು ಸಕ್ಸಸ್ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಪ್ರತಿರೂಪೀಕರಣ ತಂತ್ರಜ್ಞಾನದಿಂದ ಜನಿಸಿದಂತಹ ಪ್ರಾಣಿಗಳು ಬೇಗ ರೋಗಗಳಿಗೆ ತುತ್ತಾಗ್ತವೆ ಮತ್ತು ಹೆಚ್ಚು ಕಾಲ ಬದುಕುಳಿಯೋದಿಲ್ಲ. ಓಕೆ, ಮಾನವ ಪ್ರತಿರೂಪೀಕರಣದ ಬಗ್ಗೆ ಜನರಲ್ಲಿ ತುಂಬಾನೇ ಕುತೂಹಲ ಇದೆ. ಆದ್ರೆ ಮಾನವನ ಪ್ರತಿರೂಪೀಕರಣದಲ್ಲಿ ಅನೇಕ ನ್ಯೂನತೆಗಳು ಇದೆ ಮತ್ತು ನೈತಿಕವಾಗಿ ಕೂಡ ಮಾನವನ ಪ್ರತಿರೂಪೀಕರಣ ಸರಿಯಲ್ಲ ನೈತಿಕವಾಗಿ ನೋಡೋದಾದ್ರೆ. ಆದ್ರೂ ಸಹ ಪ್ರತಿರೂಪೀಕರಣ ಕ್ರಿಯೆಯು ಅತಿ ಆಸಕ್ತಿಯುತವಾದ ಒಂದು ಸಂಶೋಧನೆ ಆಗಿದ್ದು ಪ್ರತಿಭಾವಂತ ಸಂಶೋಧಕರ ಒಂದು ಅಮೂಲ್ಯ ಕೊಡುಗೆ ಅಂತ ಕೂಡ ಅನಿಸ್ಕೊಂಡಿದೆ. ಸೊ ಇದಿಷ್ಟು ಇದ್ರ ಬಗ್ಗೆ ಆಯ್ತು. ಅನುವಂಶೀಯತೆ ಬಗ್ಗೆ ಇಷ್ಟೆಲ್ಲ ನೋಡಿದ್ವಿ, ಹೌದಲ್ವಾ? ಸೊ ಈಗ ಪರಿಸರ, ಮಾನವನ ವರ್ತನೆಯ ಮೇಲೆ ಪರಿಸರದ ಪ್ರಭಾವ ಏನು ಅಂತ ನೋಡ್ತಾ ಹೋಗೋಣ. ಮಾನವನ ಒಳಗಿನ ಮತ್ತು ಹೊರಗಿನ ಅಂಶಗಳನ್ನ ನಾವು ಪರಿಸರ ಅಂತ ಕರಿತೀವಿ. ಒಂದು ಬಾಹ್ಯ ಪರಿಸರ, ಇನ್ನೊಂದು ಒಳಗಿನ ಪರಿಸರ. ಸೊ ಗಾಳಿ, ನೀರು, ಜನ, ವಸ್ತುಗಳು ಇವೆಲ್ಲ ಏನು ಬಾಹ್ಯ ಪರಿಸರ. ತಾಯಿಯ ಗರ್ಭದಲ್ಲಿ ಮಗು ಇದ್ದಾಗಿನ ಮತ್ತು ಶರೀರದ ಒಳಗಿನ ಪರಿಸರವನ್ನ ಆಂತರಿಕ ಪರಿಸರ ಅಂತ ಕರಿತೀವಿ. ವ್ಯಕ್ತಿಯ ಶಾರೀರಿಕ, ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ ಬೆಳವಣಿಗೆ ಮೇಲೆ ಪರಿಸರದ ಪ್ರಭಾವ ತುಂಬಾನೇ ಮಹತ್ವದ್ದಾಗಿದೆ. ವ್ಯಕ್ತಿಯ ಮೇಲೆ ಪ್ರಭಾವ ಬೀರುವ ಪರಿಸರವನ್ನ ಪ್ರಮುಖವಾಗಿ ನಾವು 2 ವರ್ಗ ಮಾಡ್ತೀವಿ. ಒಂದು ಆಂತರಿಕ ಪರಿಸರ, ಅಂದ್ರೆ ಒಂದು ಮಗು ಅಂತ ತಗೊಂಡಾಗ ಇಲ್ಲಿ ಆಂತರಿಕ ಪರಿಸರ ಆಮೇಲೆ ಬಾಹ್ಯ ಪರಿಸರ ಅಂತ ಹೇಳಿ 2 ತರ ಡಿವೈಡ್ ಮಾಡ್ತೀವಿ. ಅಂದ್ರೇನು? ಒಬ್ಬ ಮನುಷ್ಯನ ತಗೊಂಡ್ರೆ ಜನನ ಪೂರ್ವ ಪರಿಸರ ಮತ್ತೆ ಜನನೋತ್ತರ ಪರಿಸರ, ಮೀನ್ಸ್ ಆಂತರಿಕ ಪರಿಸರ ಮತ್ತೆ ಬಾಹ್ಯ ಪರಿಸರ. ಆಂತರಿಕ ಪರಿಸರ ಅಂದ್ರೇನು? ಜನನ ಪೂರ್ವ ಪರಿಸರ, ಏನು ತಾಯಿಯ ಗರ್ಭದಲ್ಲಿ ಬೆಳೆಯುತ್ತಲ್ವಾ ಮಗು, ಆ ಒಂದು ಅವಧಿಯನ್ನ ಜನನ ಪೂರ್ವ ಪರಿಸರ ಅಂತ ಕರೀತಾರೆ. ತಾಯಿಯ ಗರ್ಭದಲ್ಲಿ ಮಗು ಬೆಳೆಯುವಾಗ ತಾಯಿ ಸೇವಿಸುವಂತ ಆಹಾರ, ತೆಗೆದುಕೊಳ್ಳುವಂತ ಔಷಧಿ, ಅಂಡಾಣು ಮತ್ತು ಶುಕ್ರಾಣುಗಳ ಗುಣಮಟ್ಟ, ತಾಯಿಯ ದೇಹದ ಉಷ್ಣತೆ, ಸೋಂಕು, ರೋಗಗಳು, ವಿಕಿರಣಗಳ ಪ್ರಭಾವ, ಔಷಧಿಗಳ ಪರಿಣಾಮ ಮುಂತಾದವುಗಳು ಗರ್ಭದಲ್ಲಿ ಶಿಶು ಬೆಳವಣಿಗೆ ಮೇಲೆ ಪ್ರಮುಖ ಪ್ರಭಾವವನ್ನ ಬೀರ್ತವೆ. ಜೊತೆಗೆ ತಾಯಿಯ ಆರೋಗ್ಯದಲ್ಲಿ ಏನಾದ್ರೂ ಏರುಪಾಯರಾದ್ರೆ ಮಗುವಿನ ಬೆಳವಣಿಗೆಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಆದ್ದರಿಂದ ಗರ್ಭಿಣಿ ತಾಯಿ ವೈದ್ಯರ ಸಲಹೆಗೆ ಮೇರೆ ಔಷಧಿ ಆಹಾರವನ್ನ ಸೇವಿಸಬೇಕು. ಅನಗತ್ಯವಾಗಿರುವಂತಹ ಕ್ಷಕಿರಣಗಳ ಪ್ರಭಾವಕ್ಕೆ ಒಳಗಾಗಬಾರದು. ಗರ್ಭದಲ್ಲಿ ಇರುವಂತಹ ಮಗುವಿಗೆ ಯಾವುದೇ ಪೆಟ್ಟಾಗದಂತೆ, ಸೋಂಕು ತಗಲ್ದಂತೆ ಸದಾ ದೈಹಿಕವಾಗಿ ಜೊತೆಗೆ ಮಾನಸಿಕ ಆರೋಗ್ಯವಾಗಿ ಉತ್ತಮವಾಗಿರುವಂತೆ ಎಚ್ಚರ ವಹಿಸಬೇಕು. ಜನನ ಪೂರ್ವ ಪರಿಸರ ಉತ್ತಮವಾಗಿದ್ರೆ ಆರೋಗ್ಯವಂತ ಮಗು ಹುಟ್ಟುತ್ತೆ ಅನ್ನುವಂಥದ್ದು ಹೇಳ್ತಾ ಹೋಗ್ತಾರೆ. ಜೊತೆಗೆ ತಾಯಿ ಯಾವುದೇ ಮಾನಸಿಕ ಒತ್ತಡ ಇಲ್ಲದೆ ಸದಾ ನಗ್ನಗ್ತಾ ಇದ್ರೆ ಆರೋಗ್ಯವಂತ ಮಗುವಿಗೆ ತಾಯಿ ಜನ್ಮವನ್ನ ಕೊಡ್ತಾಳೆ. ಓಕೆ, ಸೊ ಹಾಗಾಗಿ ಗರ್ಭಿಣಿ ಸ್ತ್ರೀಯನ್ನ ಆದಷ್ಟು ತುಂಬಾ ಖುಷಿಯಿಂದ ಆರೋಗ್ಯವಾಗಿ ನೋಡ್ಕೊಳ್ತಾ ಹೋಗ್ಬೇಕು. ಓಕೆ, ಜನನೋತ್ತರ ಪರಿಸರ ಅಂದ್ರೇನು? ಜನನ ಆದ್ಮೇಲೆ ಸೊ ವ್ಯಕ್ತಿಯ ಮೇಲೆ ಅನುವಂಶೀಯತೆ ಎಷ್ಟು ಪ್ರಭಾವ ಬೀರುತ್ತದೆಯೋ ಅಷ್ಟೇ ಪ್ರಭಾವ ಪರಿಸರ ಕೂಡ ಬೀರುತ್ತೆ. ಜನನೋತ್ತರ ಪರಿಸರ ಅಂತ ಹೇಳಿದ್ರೆ ಯಾವುದು? ಕುಟುಂಬ, ಶಾಲೆ, ನೆರೆಹೊರೆ, ಆಹಾರ, ಗಾಳಿ, ಬೆಳಕು, ಜನ, ಧಾರ್ಮಿಕ ನಂಬಿಕೆಗಳು ಇವೆಲ್ಲವೂ ಕೂಡ ಬಾಹ್ಯ ಪರಿಸರ. ಮಗು ಹುಟ್ಟಿದ ಮೇಲೆ ಮೊದಲು ತಾಯಿ, ನಂತರ ಕುಟುಂಬದ ಇತರ ಸದಸ್ಯರು, ಶಾಲೆ, ಸಮಾಜ ಎಲ್ಲವೂ. ಅನೇಕ ವ್ಯಕ್ತಿಗಳು ಹಾಗೂ ಅಂಶಗಳು ಮಗುವಿನ ದೈಹಿಕ, ಮಾನಸಿಕ, ಸಾಮಾಜಿಕ ಹಾಗೂ ಭಾವನಾತ್ಮಕ ಬೆಳವಣಿಗೆಗಳ ಮೇಲೆ ಪ್ರಮುಖ ಪ್ರಭಾವವನ್ನ ಬೀರ್ತವೆ. ವ್ಯಕ್ತಿಯ ಕೆಲವು ಮೂಲಭೂತ ಅಂಶಗಳು ಹುಟ್ಟಿನಿಂದಲೇ ಬಂದರೂ ಸಹ ಪರಿಸರದ ಪ್ರಭಾವಕ್ಕೆ ಒಳಗಾಗಿ ಸಾಕಷ್ಟು ಮಾರ್ಪಾಡು ಆಗ್ತವೆ. ಆದ್ದರಿಂದ ಅನುವಂಶೀಯತೆ ಮತ್ತು ಪರಿಸರಗಳ ಸಂಬಂಧ ಒಂದು ವೃಕ್ಷದ ಬೀಜ ಹಾಗೂ ಬೆಳೆಯುವ ಪರಿಸರಕ್ಕೆ ಹೋಲಿಸಬಹುದು. ಒಂದು ಮರದ ಬೀಜ ಮತ್ತು ಬೆಳೆಯುವ ಪರಿಸರಕ್ಕೆ ಹೋಲಿಸಬಹುದು. ಸೊ ಬೀಜ ಅನುವಂಶೀಯತೆ ಇದ್ದಂತೆ, ಅನುವಂಶೀಯತೆ ಅನ್ನುವಂಥದ್ದು ಇಲ್ಲಿ ಬೀಜಕ್ಕೆ ಹೋಲಿಸಿದರೆ, ಸೊ ಬೀಜ
ಓಕೆ, ಉತ್ಕೃಷ್ಟ ಗುಣ ಹೊಂದಿದ್ದು ಅದು ಬೆಳೆಯಲು ಬೇಕಾದ ಗೊಬ್ಬರ, ನೀರು, ಗಾಳಿ, ಬೆಳಕು, ಸೂಕ್ತ ಮಣ್ಣು ಹಾಗೂ ಹವಾಗುಣ ಒದಗಿಸಿದಾಗ ಗಿಡ ಉತ್ಕೃಷ್ಟವಾಗಿ ಬೆಳೆದು ಒಳ್ಳೆಯ ಫಸಲನ್ನ ನೀಡಬಲ್ಲದು. ಹಾಗೇನೆ ನೋಡಿ, ಒಂದು ಮಗುವಿನಲ್ಲಿ ಅದೇ ತರ ಒಂದು ಮಗುವಿನಲ್ಲಿ ಅನುವಂಶೀಯ ಗುಣಗಳು ಎಷ್ಟೇ ಉತ್ತಮವಾಗಿದ್ರು ಆ ಅಂಶಗಳು ವಿಕಸನಗೊಳ್ಬೇಕು ಅಂತ ಹೇಳಿದ್ರೆ ನೋಡಿ, ಒಂದು ಮಗುವಿನಲ್ಲಿ ಇರುವಂತಹ ಉತ್ತಮ ಅಂಶಗಳು ಹೊರಗೆ ಬರ್ಬೇಕು ಅಂದ್ರೆ ಸೂಕ್ತವಾದ ಪರಿಸರ ದೊರೆತಾಗ ಮಾತ್ರ ಮಗುವಿನಲ್ಲಿ ಸೂಕ್ತವಾಗಿರುವಂತಹ ಅನುವಂಶೀಯ ಶ್ರೇಷ್ಠ ಗುಣಗಳು ವಿಕಸನ ಹೊಂದುತ್ತವೆ. ಒಂದು ವೇಳೆ ಹುಟ್ಟಿನಿಂದಲೇ ದೋಷಯುತ ವ್ಯಕ್ತಿತ್ವ ಹೊಂದಿರುವ ವ್ಯಕ್ತಿ ಎಷ್ಟೇ ಒಳ್ಳೆಯ ಪರಿಸರ ಒದಗಿಸಿದ್ರೂ ಕೂಡ ಅವನನ್ನ ಶ್ರೇಷ್ಠ ಗುಣಗಳು ಇರುವಂತಹ ವ್ಯಕ್ತಿಯನ್ನಾಗಿ ಅಂದ್ರೆ ಆ ರೀತಿ ಚೇಂಜ್ ಮಾಡೋದು ತುಂಬಾ ಕಷ್ಟ ಸಾಧ್ಯ ಅಂತಾನೂ ಹೇಳ್ಬೋದು. ಆದ್ದರಿಂದ ಅನುವಂಶೀಯತೆ ಮತ್ತು ಪರಿಸರ ಎರಡೂ ಕೂಡ ವ್ಯಕ್ತಿಯ ವರ್ತನೆ ಮೇಲೆ ಸಮ ಪ್ರಮಾಣದ ಪ್ರಭಾವವನ್ನ ಬೀರುತ್ತೆ ಅಂತ ಹೇಳ್ಬೋದು. ಬಟ್ ಇತ್ತೀಚೆಗೆ ನಡೆಸಿರುವಂತಹ ಒಂದು ರಿಸರ್ಚಿನ ಪ್ರಕಾರ ಎನ್ವಿರಾನ್ಮೆಂಟ್ ಏನಿದೆಯಲ್ಲ ಅದು ಬಹಳನೇ ಪ್ರಭಾವ ಬೀರುತ್ತೆ ಅನ್ನುವಂಥದ್ದು ಟ್ರೂ ಆಗಿದೆ. ಸೊ 2019ನೇ ಪ್ರಶ್ನೆ ಪತ್ರಿಕೆಯಲ್ಲಿ ಪೇಪರ್ 2 ನಲ್ಲಿ ಆ ಕ್ವೆಶನ್ ಕೇಳಿದ್ದಾರೆ. ಓಕೆ, ಅದು ವಾಮದೇವಪ್ಪ ಸರ್ ಬುಕ್ ಅಲ್ಲೂ ಕೂಡ ಇದೆ, ಸೊ ರೆಫರ್ ನೀವು ಮಾಡಬಹುದು. ಓಕೆ, ಸೊ ಇದಿಷ್ಟು ಇದ್ರ ಬಗ್ಗೆ ಆಗಿತ್ತು, ಅನುವಂಶೀಯತೆ ಮತ್ತು ಪರಿಸರ. ಓಕೆ, ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಗ್ಲ್ಯಾಂಡ್ಸ್, ನರ್ವಸ್ ಸಿಸ್ಟಮ್, ಓಕೆ, ಇದ್ರ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತಾ ಹೋಗ್ತವೆ, ನೀವು ನೋಡ್ತೀರಾ. ಓಕೆ, ಸೊ ಇಲ್ಲಿಗೆ ಈ ಒಂದು ಭಾಗ 1 ಏನಿತ್ತು ಅನುವಂಶೀಯತೆ ಮತ್ತು ಪರಿಸರಕ್ಕೆ ಸಂಬಂಧಿಸಿದಂತೆ ಇದು ಕಂಪ್ಲೀಟ್ ಆಯ್ತು. ಸೊ ಮುಂದಿನ ಒಂದು ಭಾಗದಲ್ಲಿ ನಾವು ನರಮಂಡಲ ವ್ಯವಸ್ಥೆ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.